ಈಗ ಮುಂದಿನ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತಹ ಪಾಠವನ್ನು ನಾವೀಗ ನೋಡೋಣ. ಈ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಏನೇನು ನೋಡ್ತೀವಿ ಅಂತಂದ್ರೆ, ಸಾಮಾನ್ಯವಾಗಿ ಇಲ್ಲಿ ಲೋಹಗಳ ಮತ್ತು ಅಲೋಹಗಳ ಭೌತ ಗುಣಗಳು, ಮತ್ತೆ ರಾಸಾಯನಿಕ ಗುಣಗಳು, ಮತ್ತೆ ಲೋಹಗಳ ಉದ್ಧರಣೆ, ಮತ್ತು ಮಿಶ್ರ ಲೋಹಗಳು ಮತ್ತು ಅವುಗಳ ಉಪಯೋಗಗಳು. ಇಷ್ಟನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತೀವಿ. ಇಲ್ಲಿ ಭೌತ ಗುಣಗಳು ಅಂದ್ರೆ ಏನು, ಯಾವುದಕ್ಕೆ ನಾವು ಭೌತ ಗುಣಗಳು ಅಂತ ಹೇಳ್ತೀವಿ ಅಂದ್ರೆ, ನಾವು ಕೈಯಿಂದ ಸ್ಪರ್ಶಿಸಿ ಕಣ್ಣಿಂದ ನೋಡಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನ ನಾವು ನಿರ್ಧಾರ ಮಾಡ್ತೀವಿ. ಅಂದ್ರೆ ಇಲ್ಲಿ ಏನೇನ್ ಬರ್ತಾವಪ್ಪ, ಉದಾಹರಣೆಗಾಗಿ ಲೋಹ ಅಲೋಹಗಳ ಬಣ್ಣ ಇರ್ಬೋದು, ಅಥವಾ ಅವುಗಳ ಕಠಿಣತೆ, ಮತ್ತೆ ಕರಗುವ ಬಿಂದು, ಕುದಿಯುವ ಬಿಂದು, ಮತ್ತೆ ವಾಹಕತೆ ಇತ್ಯಾದಿ. ಇವುಗಳು ಭೌತ ಗುಣಗಳಲ್ಲಿ ಬರ್ತಕ್ಕಂಥ. ನೋಡ್ರಿ, ಬಣ್ಣ, ಹೊಳಪು, ಕಠಿಣತೆ, ಕರಗುವ ಬಿಂದು, ಕುದಿಯುವ ಬಿಂದು, ಮತ್ತೆ ವಾಹಕತೆ. ಅಂದ್ರೆ ಆ ಲೋಹ ಅಥವಾ ವಾಹಕತೆ ಗುಣವನ್ನ ಹೊಂದಿದೆಯೋ ಅಥವಾ ಅವಾಹಕ ಗುಣವನ್ನ ಹೊಂದಿದೆ ಅಂದ್ರೆ ಅವಾಹಕವಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಇನ್ನ ರಾಸಾಯನಿಕ ಗುಣಗಳು ಅಂದರೆ ಲೋಹ ಮತ್ತು ಅಲೋಹಗಳು ಇತರ ವಸ್ತುಗಳೊಂದಿಗೆ ಹೇಗೆ ವರ್ತಿಸುತ್ತವೆ ರಾಸಾಯನಿಕವಾಗಿ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಇತರ ವಸ್ತುಗಳೊಂದಿಗೆ ವರ್ತನೆ, ರಾಸಾಯನಿಕವಾಗಿ ಹೇಗೆ ವರ್ತಿಸ್ತವೆ ಮತ್ತು ಅವು ಏನನ್ನು ಉಂಟು ಮಾಡುತ್ತವೆ ಅನ್ನೋದರ ಬಗ್ಗೆ ನಾವು ರಾಸಾಯನಿಕ ಗುಣಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ತಿಳ್ಕೊತೀವಿ. ಅಂದ್ರೆ ಉದಾಹರಣೆಗಾಗಿ ಗಾಳಿಯೊಂದಿಗೆ ನೀರಿನೊಂದಿಗೆ ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೀವಿ. ಇದು ರಾಸಾಯನಿಕ ಗುಣ ಅಂತ. ಯಾಕಂದ್ರೆ ಕೆಲವೊಂದು ಲೋಹ ಅಲೋಹಗಳು ಗಾಳಿಯೊಂದಿಗೆ ವರ್ತಿಸ್ತವೆ, ನೀರಿನೊಂದಿಗೆ ವರ್ತಿಸ್ತವೆ, ಆಮ್ಲಗಳೊಂದಿಗೆ ವರ್ತಿಸ್ತವೆ. ಅವುಗಳ ವರ್ತನೆ ಹೇಗಿರ್ತದೆ, ಅವು ನಿಧಾನವಾಗಿ ವರ್ತಿಸ್ತವೋ ಅಥವಾ ಬಹಳ ತೀವ್ರಗತಿಯಲ್ಲಿ ವರ್ತಿಸ್ತವೋ ಅಥವಾ ವರ್ತಿಸುವುದೇ ಇಲ್ಲವೋ, ಅಥವಾ ವರ್ತಿಸಬೇಕಾದ್ರೆ ಅವುಗಳಿಗೆ ಏನಾದರೂ ಶಾಖ ಕೊಡ್ಬೇಕಾ ಅಥವಾ ಹಾಗೆ ವರ್ತಿಸ್ತವ ಅನ್ನೋದ್ರ ಬಗ್ಗೆ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ತಿಳ್ಕೊತೀವಿ. ಯಾಕಂದ್ರೆ ಅನೇಕ ಲೋಹ ಅಲೋಹಗಳಿವೆ, ಅವೆಲ್ಲವೂ ಒಂದೇ ರೀತಿಯಾದಂತ ಸ್ವಭಾವವನ್ನ ಹೊಂದಿಲ್ಲ, ಒಂದೇ ರೀತಿಯಾದಂತ ಗುಣವನ್ನ ಹೊಂದಿಲ್ಲ. ಹಾಗಾಗಿ ಅವುಗಳ ವರ್ತನೆ ಹೇಗಿರ್ತದೆ ಅನ್ನುವುದನ್ನ ನಾವು ರಾಸಾಯನಿಕ ಗುಣಗಳಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಏನ ಅಂತಂದ್ರೆ ಮೂರನೇದು ಲೋಹಗಳ ಉದ್ಧರಣೆ. ಸಾಮಾನ್ಯವಾಗಿ ಏನದ ಅಂತಂದ್ರೆ ಈ ಲೋಹ ಅಲೋಹಗಳು ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಸಿಗ್ತವೆ. ಆ ಸ್ವಾಭಾವಿಕವಾಗಿ ಸಿಗತಕ್ಕಂಥ ಲೋಹಗಳು ಶುದ್ಧ ರೂಪದಲ್ಲಿ ಸಿಗ್ತವೆಯೋ ಅಥವಾ ಅಶುದ್ಧ ರೂಪದಲ್ಲಿ ಸಿಗ್ತವೆಯೋ ಅನ್ನೋದನ್ನ ನಾವು ತಿಳ್ಕೊತೀವಿ. ಎಲ್ಲಾ ಲೋಹಗಳು ಅಲೋಹಗಳು ಈ ಕೆಲವೊಂದು ಬಿಟ್ರೆ, ಚಿನ್ನ ಮತ್ತು ಬೆಳ್ಳಿ, ಪ್ಲಾಟಿನಂ ನಂತ ಲೋಹಗಳು ಬಿಟ್ಟರೆ ಉಳಿದಂತವು ಎಲ್ಲವೂ ಅಶುದ್ಧ ರೂಪದಲ್ಲಿ ಸಿಗ್ತವೆ, ಅಂದ್ರೆ ಅದಿರಿನ ರೂಪದಲ್ಲಿ ಸಿಗ್ತವೆ. ಆ ಅದಿರಿನ
ರೂಪದಲ್ಲಿ ಇರ್ತಕ್ಕಂತಹ ಲೋಹಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ದೀರ್ಘವಾದಂತಹ ಒಂದು ವಿಧಾನದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬೇರ್ಪಡಿಸಿ ಅವುಗಳನ್ನ ನಾವಿಲ್ಲಿ ಬಳಕೆ ಮಾಡ್ತೀವಿ. ಹಾಗಾಗಿ ಅವುಗಳ ಉದ್ಧರಣೆಯ ವಿಧಾನ ಯಾವ ರೀತಿ ಆಗಿದೆ ಅನ್ನುವುದರ ಬಗ್ಗೆ ನಾವು ಈ ಲೋಹಗಳ ಉದ್ಧರಣೆಯಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಏನದ ಅಂತಂದ್ರೆ ಮಿಶ್ರ ಲೋಹಗಳನ್ನು ದೈನಂದಿನ ಜೀವನದಲ್ಲಿ ಅನೇಕ ಮಿಶ್ರ ಲೋಹಗಳನ್ನ ಇಲ್ಲಿ ಬಳಸ್ತೀವಿ. ಆ ಮಿಶ್ರ ಲೋಹಗಳು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಅದಕ್ಕಾಗಿ ಆ ಮಿಶ್ರ ಲೋಹಗಳು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಮತ್ತು ಅಲ್ಲಿ ಬೆರೆಸ್ತಕ್ಕಂಥ ಲೋಹ ಮತ್ತು ಆ ಲೋಹಗಳು ಯಾವ್ಯಾವು ಅನ್ನೋದರ ಬಗ್ಗೆ ನಾವು ತಿಳ್ಕೊತೀವಿ. ಮತ್ತು ಅವುಗಳ ಉಪಯೋಗ ಯಾವ ರೀತಿ ಅದ, ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅನ್ನೋದರ ಬಗ್ಗೆ ನಾವು ಇಲ್ಲಿ ತಿಳ್ಕೊತೀವಿ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟಿಗೆ ಏನದ ಅಂತಂದ್ರೆ ಈ ಲೋಹಗಳ ಭೌತ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲೋಹಗಳ ಭೌತ ಗುಣಗಳ ಬಗ್ಗೆ ಫಸ್ಟಿಗೆ ಲೋಹಗಳ ಭೌತ ಗುಣಗಳ ಬಗ್ಗೆ ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಈ ಲೋಹಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತದ. ನೀವೆಲ್ಲರೂ ನೋಡಿರಿ ಅನೇಕ ಲೋಹಗಳಿಗೆ ಉದಾಹರಣೆ ಕೊಡ್ರಿ ಅಂದಾಗ ತಾಮ್ರ, ಬೆಳ್ಳಿ, ಚಿನ್ನ, ಅಲ್ಯೂಮಿನಿಯಂ, ಪ್ಲಾಟಿನಮ್, ಮ್ಯಾಗ್ನೀಸಿಯಮ್, ಕ್ರೋಮಿಯಂ, ನಿಕ್ಕಲು, ಕೋಬಾಲ್ಟು ಇತ್ಯಾದಿ ಇವೆಲ್ಲವೂ ಏನದ ಅಂತಂತಂದ್ರೆ ಲೋಹಗಳಿಗೆ ಉದಾಹರಣೆಗಳು. ಸೊ ಈ ಎಲ್ಲಾ ಲೋಹಗಳು ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ, ಮನೆಯಲ್ಲಿ ದಿನಾಲು ಬಳಕೆ ಮಾಡ್ತೀವಿ. ಮನೆ ಅಲ್ಲದೆ ಬೇರೆ ಕಡೆಗಳಲ್ಲಿಯೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವು ಬಳಕೆ ಮಾಡ್ತೀವಿ. ಹಾಗಾದ್ರೆ ಮನೆಯಲ್ಲಿ ಬಳಕೆ ಮಾಡತಕ್ಕಂತಹ ಲೋಹಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಮನೆಯಲ್ಲಿ ಬಳಕೆ ಮಾಡುವ ಲೋಹಗಳು ಸಾಮಾನ್ಯವಾಗಿ ದಿನಾಲು ನಾವು ದೈನಂದಿನ ಜೀವನದಲ್ಲಿ ಮನೆಯಲ್ಲಿ ಬಳಕೆ ಮಾಡುವ ಲೋಹಗಳು. ಮನೆಯಲ್ಲಿ ಬಳಕೆ ಮಾಡುವ ಲೋಹಗಳು ಯಾವ್ಯಾವಪ್ಪ ಅಂತಂದ್ರೆ ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ, ಚಿನ್ನ, ಬೆಳ್ಳಿ, ಕಬ್ಬಿಣ ಇತ್ಯಾದಿ ಏನಪ್ಪಾ ಅಂತಂದ್ರೆ ಈ ಲೋಹಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮನೆಯಲ್ಲಿ ಬಳಕೆ ಮಾಡ್ತೀವಿ. ಇದಲ್ಲದೆ ಮನೆಯಲ್ಲಿ ಅಲ್ಲದೆ ಮತ್ತೆ ಬೇರೆ ಕಡೆಗಳಲ್ಲಿಯೂ ಕೂಡ ನಾವು ಬಳಕೆ ಮಾಡ್ತೀವಿ. ಮತ್ತೆ ಎಲ್ಲಪ್ಪ ಅಂದ್ರೆ ಕೈಗಾರಿಕೆಗಳಲ್ಲಿ ಲೋಹಗಳನ್ನ ಬಳಕೆ ಮಾಡ್ತೀವಿ. ಎಲ್ಲಾ ಕ್ಷೇತ್ರಗಳಲ್ಲಿ ಲೋಹಗಳ ಬಳಕೆ ಅದ ನೋಡ್ರಿ. ಲೋಹಗಳ ಬಳಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಅದ. ಅವುಗಳ ಬಳಕೆ ವ್ಯಾಪ್ತಿ ವಿಶಾಲವಾಗಿದೆ. ಇದೇ ಕ್ಷೇತ್ರದಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತ ಎಷ್ಟಕ್ಕೆ ಸೀಮಿತಗೊಳಿಸೋದಲ್ಲ, ಎಲ್ಲಾ ಕಡೆಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಲೋಹಗಳನ್ನ ನಾವು ಬಳಕೆ ಮಾಡ್ತೀವಿ. ಅದಕ್ಕಾಗಿ ಅವುಗಳ ಬಳಕೆ ವಿಶಾಲ ವ್ಯಾಪ್ತಿಯನ್ನ ಹೊಂದಿದೆ. ಹಾಗಾಗಿ ಇಲ್ಲಿ ಮನೆಯಲ್ಲಿ ಬಳಕೆ ಮಾಡ್ತೀವಿ, ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಮಾಡ್ತೀವಿ. ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ತೀವಿ, ಹೌದಿಲ್ಲ? ಈ ರೀತಿ ಅನೇಕ ಕಡೆಗಳಲ್ಲಿ ಏನಪ್ಪಾ ಅಂತಂತಂದ್ರೆ ಲೋಹಗಳ ಬಳಕೆಯನ್ನ ನಾವು ಕಾಣ್ತೀವಿ. ಹಾಗಾದರೆ ಈ ಲೋಹಗಳ ಭೌತ ಗುಣಗಳೇನು? ಆ ಭೌತ ಗುಣಗಳಿಗೆ ಅನುಸಾರವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ಎಲ್ಲಿ ನಮ್ಗ ಸದ್ಬಳಕೆ ಆಗ್ತದ ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಿ. ಯಾಕೆ ಎಲ್ಲಾ ವಸ್ತುಗಳನ್ನ ಎಲ್ಲಾ ಕಡೆಗೆ ಬಳಸೋದಿಲ್ಲ. ನಿಮ್ಗೆ ನೆನಪಿರ್ಲಿ, ಎಲ್ಲಾ ವಸ್ತುಗಳನ್ನ ಎಲ್ಲಾ ಕಡೆಗೆ ಬಳಸೋದಿಲ್ಲ. ಅವುಗಳ ಬಳಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನುವುದರ ವಿವೇಚನೆಯ ಮೇರೆಗೆ ಏನ್ ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ಬಳಕೆ ಮಾಡ್ತೀವಿ. ಅಂದ್ರೆ ಅವುಗಳ ಬಳಕೆ ಎಲ್ಲಿ ಕರೆಕ್ಟ್ ಆಗಿ ಇರ್ತದ, ಎಲ್ಲಿ ಬಳಸ್ಕೊಂಡ್ರ ಅವು ಉಪಯುಕ್ತ ಆಗ್ತಾವ ಅನ್ನೋದು ನಮ್ಗ ಗೊತ್ತಿದೆ. ಆ ಕೌಶಲ್ಯನೂ ಕೂಡ ಇದೆ. ಅದಕ್ಕನುಸಾರವಾಗಿನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ಇಲ್ಲಿ ಬಳಕೆ ಮಾಡ್ಕೋತೀವಿ. ಅದಕ್ಕಾಗಿ ಅವುಗಳ ಬಳಕೆಯನ್ನ ನಾವು ನಿರ್ಧಾರ ಮಾಡುವುದಕ್ಕಿಂತ ಮುಂಚೆ ಅವುಗಳ ಭೌತ ಗುಣಗಳ, ಈ ಉದಾಹರಣೆಗಾಗಿ ಹೇಳೋದಾದ್ರೆ ಕಬ್ಬಿಣವನ್ನ, ತಾಮ್ರವನ್ನ ಆಭರಣವಾಗಿ ಬಳಸೋದಿಲ್ಲ. ಅದೇ ತರ ಏನದ ಅಂತಂತಂದ್ರೆ ಚಿನ್ನವನ್ನ ವಾಹಕ ತಂತಿಯಾಗಿ ಬಳಸೋದಿಲ್ಲ, ಬೆಳ್ಳಿಯನ್ನ ವಾಹಕ ತಂತಿಯಾಗಿ ಬಳಸೋದಿಲ್ಲ, ಪಾದರಸವನ್ನ ಎಲ್ಲಾ ಕಡೆಗೆ ಬಳಸೋದಿಲ್ಲ. ಕೇವಲ ಥರ್ಮಾಮೀಟರ್ ನಲ್ಲಿ ಮಾತ್ರ ಪಾದರಸವನ್ನ ಬಳಸ್ತೀವಿ, ಹೌದಿಲ್ಲ?
ಜಿಂಕ್ ಅನ್ನ ಎಲ್ಲಾ ಕಡೆ ಬಳಸುವುದಿಲ್ಲ, ಕೆಲವೊಂದು ಕಡೆಗಳಲ್ಲಿ ಮಾತ್ರ ಬಳಸ್ತೀವಿ, ಹೌದಿಲ್ಲ. ಈ ರೀತಿಯಾಗಿ ಏನದ ಅಂತಂತಂದ್ರೆ ಈ ಹಿತ್ತಾಳೆ ಅಂತಕ್ಕಂಥದ್ದು ಒಂದು ಮಿಶ್ರ ಲೋಹ, ಅದನ್ನೇ ಎಲ್ಲಾ ಕಡೆಗೆ ಬಳಸುವುದಿಲ್ಲ. ಗಂಟೆಗಳಲ್ಲಿ ಬಳಸ್ತೀವಿ, ನಾಣ್ಯಗಳ ತಯಾರಿಕೆಯಲ್ಲಿ ಹಿಂದಕ್ಕೆ ಬಳಸ್ತಾ ಇದ್ರು, ಈ ತರ ವಿಗ್ರಹಗಳ ತಯಾರಿಕೆಯಲ್ಲಿ ಬಳಸ್ತಾರ. ಅಂದ್ರೆ ಯಾವ್ಯಾವುದಕ್ಕೆ ಯಾವ್ಯಾವುದು ಏನು ಅನುಕೂಲಕರವಾಗಿರ್ತದ, ಆ ಅನುಕೂಲಕರವಾಗುವ ರೀತಿಯಲ್ಲಿ ನಾವು ಅವುಗಳನ್ನ ಬಳಸಬೇಕಾದ್ರ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಅವುಗಳ ಗುಣಗಳನ್ನ ನಾವು ಇಲ್ಲಿ ತಿಳ್ಕೊಂಡಿರ್ಬೇಕು. ಅಂದ್ರೆ ನಮ್ಗೆ ಅವುಗಳ ಬಳಕೆ ಸುಲಭ ಆಗ್ತದ. ಅವುಗಳ ಗುಣಗಳೇ ನಮ್ಗೆ ಗೊತ್ತಿಲ್ಲ ಅಂತಂದ್ರ ಅವುಗಳನ್ನ ನಾನು ಬಳಸ್ತೀನಿ ಅಂತಂದ್ರೆ ಒಂದು ಕೆಮಿಕಲ್ ಅದಪ್ಪ, ಉದಾಹರಣೆಗೆ ಒಂದು ಆಸಿಡ್ ಅದ, ಆಸಿಡ್ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ, ಆಸಿಡ್ ಸುಡ್ತದ, ಮೈ ಮೇಲೆ ಬಿದ್ದರೂ ಸುಡ್ತದ, ಅಥವಾ ಪೇಪರ್ ಮೇಲೆ ಬಿದ್ದರೂ ಪೇಪರ್ ಸುಡ್ತದ, ಅದು ಬಹಳ ಏನದ ಸುಡುವ ಗುಣವನ್ನು ಹೊಂದಿದೆ ಅಂತ ಆಸಿಡ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತಂದ್ರೆ ನಾನು ಬಳಸಿದ್ರೆ ಅದು ಏನಾಗ್ತದ, ಅದರಿಂದ ಅನಾಹುತ ಆಗ್ತದ. ಅದಕ್ಕಿಂತ ಮುಂಚೆ ಆಸಿಡ್ ಬಗ್ಗೆ ಓದಿರ್ಬೇಕು, ತಿಳ್ಕೊಂಡಿರ್ಬೇಕು. ಆಸಿಡ್ ಏನಪ್ಪಾ ಅಂದ್ರೆ ಸುಡುವಂತ ಗುಣ ಇದೆ, ಅದಕ್ಕಾಗಿ ಅದನ್ನ ಬಹಳ ನಾಜೂಕಾಗಿ ಬಳಸಬೇಕು ಅನ್ನೋದು. ಹೀಗೆ ಪ್ರತಿಯೊಂದು ವಸ್ತು ನಾವು ಉಪಯೋಗಿಸುವುದಕ್ಕಿಂತ ಮುಂಚೆ ಅದರ ಬಳಕೆ ಇಲ್ಲಿ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದು ನಮ್ಗ ಗೊತ್ತಿರಬೇಕು. ಹಾಗೇನೆ ಇಲ್ಲಿ ಏನದ ಅಂತಂದ್ರೆ ಯಾವ ಲೋಹ ಎಲ್ಲಿ ಬಳಕೆ ಮಾಡಿದ್ರೆ ಸೂಕ್ತ ಅನ್ನುವುದು ನಮಗ ತಿಳ್ಕೋಬೇಕು ಅಂತಂದ್ರೆ ಮೊದಲು ಏನ್ ಮಾಡ್ಬೇಕು, ನಾವು ಅವುಗಳ ಗುಣಗಳ ಬಗ್ಗೆ ಅಧ್ಯಯನ ಮಾಡ್ಬೇಕು. ನಾವು ಫಸ್ಟಿಗೆ ಅವುಗಳ ಭೌತ ಗುಣಗಳು, ಅವುಗಳ ರಾಸಾಯನಿಕ ಗುಣಗಳ ಬಗ್ಗೆ ನಾವು ತಿಳ್ಕೋಬೇಕು. ಅಂದಾಗ ಮಾತ್ರ ಅವುಗಳ ಬಳಕೆ ಏನಪ್ಪಾ ಅಂತಂದ್ರೆ ಅನುಕೂಲಕರವಾಗಿರ್ತದ ಅನ್ನೋದು. ಹಾಗಾಗಿ ಇಲ್ಲಿ ಫಸ್ಟಿಗೆ ನಾವು ಏನಪ್ಪಾ ಅಂತಂದ್ರೆ ಭೌತ ಗುಣಗಳ ಬಗ್ಗೆ ನೋಡೋಣ. ಭೌತ ಗುಣಗಳಂದ್ರೆ ಈಗಾಗಲೇ ತಮ್ಗೆ ಗೊತ್ತಿರುವ ಹಾಗೆ ಏನು ಅಂತಂದ್ರೆ ಸ್ಪರ್ಶಿಸಿ ಅಂದ್ರೆ ಮುಟ್ಟಿ ನೋಡೋದ್ರ ಮುಖಾಂತರ, ಕಣ್ಣಿಲ್ ನೋಡೋದರ ಮುಖಾಂತರ, ಸೊ ಅವು ಏನು ಅಂತಂದ್ರೆ ಅವುಗಳ ಭೌತ ಗುಣಗಳನ್ನ ನಾವು ಇಲ್ಲಿ ನಿರ್ಧಾರ ಮಾಡ್ತೀವಿ. ಅದಕ್ಕಾಗಿ ಫಸ್ಟಿಗೆ ಏನದ ಅಂತಂದ್ರೆ ಇಲ್ಲಿ ಭೌತ ಗುಣಗಳಲ್ಲಿ ಮೊದಲನೇದು ಯಾವುದಪ್ಪ, ಮೊದಲನೇದು ಫಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಲೋಹಗಳು ಸಾಮಾನ್ಯವಾಗಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಇದು ನೆನಪಿರ್ಬೇಕು ನಮ್ಗ, ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ನೋಡಿ, ಯಾವುದೇ ಲೋಹ ತಗೊಂಡ್ರಿ ನೀವು ಅವುಗಳಿಗೆ ಹೊಳಪಾದ ಮೇಲ್ಮೈ ಇರ್ತದೆ. ತಾಮ್ರ ತೋರಿ, ಬೆಳ್ಳಿ ತೋರಿ, ಚಿನ್ನ ತೋರಿ, ಇಷ್ಟೇ ಆ ಹೊಳಪಿನ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರ್ತದೆ. ಈ ಬಂಗಾರ, ಪ್ಲಾಟಿನಮ್, ಬೆಳ್ಳಿ ಹೆಚ್ಚು ಹೊಳಪನ್ನು ಹೊಂದಿರ್ತಾವೆ. ಹಾಗಾಗಿ ನಾವು ಅವುಗಳನ್ನ ಆಭರಣಗಳಲ್ಲಿ ಬಳಸ್ತೀವಿ. ಅದೊಂದೇ ಗುಣದಿಂದ ಆಭರಣದಲ್ಲಿ ಬಳಸೋದಿಲ್ಲ, ಇನ್ನೂ ಕೆಲವು ಗುಣಗಳಿವೆ. ಸೊ ಈ ರೀತಿಯಾಗಿ ಅಂತಂದ್ರೆ ಹೊಳಪಾದ ಮೇಲ್ಮೈಯನ್ನ ಹೊಂದಿರ್ತಾವೆ. ಸಾಮಾನ್ಯವಾಗಿ ನೀವು ಕಾಣಬಹುದು, ತಾಮ್ರ ಅದು ಬಳಕೆ ಮಾಡಿದಾಗ ಸ್ವಲ್ಪ ಕಪ್ಪಾಗಿರೋದನ್ನ ನಾವು ಕಾಣಬಹುದು. ಆ ಕಪ್ಪಾಗಿರುವ ಒಂದು ಗುಣ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಮತ್ತೆ ನೀವು ಅದ್ರ ಮೇಲ್ಮೈ ಉಜ್ಜು ಕಾಗದದಿಂದ ಉಜ್ಜಿದ್ರಿ ಅಂತಂದ್ರೆ ಮತ್ತೆ ಅಥಾವತ್ತಾಗಿ ಅದು ಮೊದಲಿನ ತರನೇ ಹೊಳಪ ಪಡ್ಕೊಳ್ತದ. ಈ ರೀತಿಯಾಗಿ ನೀವು ಪ್ರತಿಯೊಂದು ಲೋಹವನ್ನ ತಗೊಂಡ್ರಿ ಅಂತಂದ್ರೆ ಅದು ಏನಾಗಿರ್ತದಪ್ಪ ಅಂತಂದ್ರೆ ಹೊಳಪಾದ ಮೇಲ್ಮೈಯನ್ನ ಹೊಂದಿರ್ತದೆ. ಆಯ್ತಾ? ಅಂದ್ರೆ ಈ ಮೇಲ್ಮೈ ಯಾಕೆ ಹೊಳಪು ಬತ್ತು, ಅದಕ್ಕೆ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತು ಹೊಳಿಬೇಕಾದ್ರೆ ನಿಮ್ಗೆ ಗೊತ್ತದ, ಅದು ಹೆಚ್ಚು ಬೆಳಕನ್ನ ಪ್ರತಿಫಲನ ಮಾಡ್ತಾ ಇದ್ರೆ ಅದೇನಾಗ್ತದ ಅಂತಂದ್ರೆ ಹೊಳಿತದ. ಹಾಗೆ ಲೋಹಗಳು ಕೂಡ ಏನ್ ಮಾಡ್ತಾವ ಅಂತಂದ್ರೆ ಹೆಚ್ಚು ಬೆಳಕನ್ನ ಪ್ರತಿಫಲಿಸ್ತಕ್ಕಂಥ ಗುಣವನ್ನ ಹೊಂದಿರ್ತವೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಿರ್ಬೇಕು. ಹಾಗಾಗಿ ಅವು ಹೆಚ್ಚು ಹೊಳೆಯುತ್ತವೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತದ. ಎರಡನೇದು ಯಾವುದಪ್ಪ ಅಂತಂದ್ರೆ ನೋಡ್ರಿ, ಒಂದೇನೇನು ಪಾಯಿಂಟ್ ನಂಬರ್ 1, ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುತ್ತವೆ. ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುತ್ತವೆ. ನೋಡ್ರಿ, ಕಠಿಣತೆಯನ್ನ ನೀವು ಹೆಂಗ್ ನಿರ್ಧಾರ ಮಾಡ್ತೀರಿ? ಅದನ್ನ ಸ್ಪರ್ಶಿಸುವುದರ ಮುಖಾಂತರ ಕಠಿಣತೆ ಮತ್ತು ಮೃದುವನ್ನ ನಿರ್ಧಾರ ಮಾಡ್ತೀರಿ. ಯಾವುದೇ ವಸ್ತು ಇರಲಿ, ನೀವು ರಬ್ಬರ್ ಕೈಯಾಗಿ ಇಟ್ಕೋರಿ, ಅದು ಸ್ವಲ್ಪ ಏನಾಗ್ತದ, ಸ್ಪಂಜ್ ಅಂತ ಇರ್ತದಲ್ಲ, ಅದು ಮೃದು ಇರ್ತದೆ. ರಬ್ಬರ್ ಅದಕ್ಕಿಂತ ಸ್ವಲ್ಪ ಗಡಸಾಗಿರ್ತದೆ. ಇನ್ನ ಲೋಹದ ವಸ್ತುಗಳು ತೋರಿ ನೀವು ಏನಾಗಿರ್ತವಪ್ಪ ಅಂತಂದ್ರೆ ಸಾಕಷ್ಟು
ಕಠಿಣವಾಗಿರುತ್ತವೆ. ಆ ಕಠಿಣವಾಗಿದ್ದಾಗ ಅವುಗಳನ್ನ ಹಾಗೆ ಕೈಯಿಂದ ನಾವು ಬೇರೆ ಬೇರೆ ರೂಪಕ್ಕೆ ಪರಿವರ್ತನೆ, ಬೇರೆ ಬೇರೆ ಗಾತ್ರಕ್ಕೆ ಪರಿವರ್ತನೆ ಮಾಡ್ಲಿಕ್ಕ ಆಗಲ್ಲ. ಅವುಗಳಿಗೆ ಅದರದೇ ಆದಂತ ಕೆಲವೊಂದು ಉಪಕರಣಗಳಿಂದ ಅವುಗಳನ್ನ ಬಾಗಿಸ್ಬೇಕಾಗ್ತದೆ, ಬೇರೆ ರೂಪಕ್ಕೆ ಪರಿವರ್ತನೆ ಮಾಡಬೇಕಾಗ್ತದೆ. ಅಲ್ಲಿವರೆಗೂ ಆಗಲ್ಲ, ಅಥವಾ ಹೆಚ್ಚು ಶಾಖ ಕೊಟ್ಟು ಕರಗಿಸ್ಬೇಕಾಗ್ತದೆ. ಈ ರೀತಿಯಾಗಿ ಸೊ ಹಾಗಾಗಿ ಏನು ಅಂತಂದ್ರೆ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುತ್ತವೆ. ತಾಮ್ರ ತೋರಿ ಕಠಿಣವಾಗಿರುವಂಥದ್ದು, ಸತು ತೋರಿ ಕಠಿಣವಾಗಿರುವಂಥದ್ದು, ಬೆಳ್ಳಿ ತೋರಿ ಕಠಿಣವಾಗಿರ್ತಕ್ಕಂಥದ್ದು. ಬೆಳ್ಳಿ ಬಂಗಾರ ಏನಪ್ಪಾ ಅಂದ್ರೆ ಕಠಿಣ ಅಂದ್ರೆ ಸ್ವಲ್ಪ ಕಠಿಣ ಅವು ಇದ್ದುದ್ರಾಗ ಸ್ವಲ್ಪ ಏನದ ಅಂತಂದ್ರೆ ಕಠಿಣ ಅವು. ಇವು ಅಂತೂ ತೀರಾ ಕಠಿಣ. ಕಬ್ಬಿಣ, ತಾಮ್ರ, ಸತು ಇವೆಲ್ಲ ತೀರಾ ಕಠಿಣವಾಗಿರ್ತಕ್ಕಂತಹ ಲೋಹಗಳು. ಹಾಗಾಗಿ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಲೋಹಗಳು ಸಾಮಾನ್ಯವಾಗಿ ಏನಾಗಿರ್ತವಪ್ಪ ಅಂತಂದ್ರೆ ಕಠಿಣವಾಗಿರುತ್ತವೆ. ನೆಕ್ಸ್ಟ್ 3ನೇ ಪಾಯಿಂಟಿಗೆ ಬರೋದಾದರೆ 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ 3ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನ ಹೊಂದಿರುತ್ತವೆ. ನೋಡಿ, ಕುಟ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿವೆ. ಫಸ್ಟ್ ನಾವು ಕುಟ್ಯತೆ ಗುಣದ ಬಗ್ಗೆ ನೋಡೋಣ. ಕುಟ್ಯತೆ ಗುಣವನ್ನು ಹೊಂದಿವೆ. ಈಗ ಇಲ್ಲಿ ನಾನು ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುತ್ತವೆ ಅಂತ ಹೇಳ್ದ. ಎಲ್ಲಾ ಲೋಹಗಳು, ಅದರಲ್ಲಿ ಕೆಲವೊಂದು ಬಿಟ್ಟು ಕೆಲವೊಂದು ಹೊರತುಪಡಿಸಿ ಕೆಲವೊಂದು ಇವುಗಳಿಗೆ ಅಪವಾದ ಗೊತ್ತಿರಲಿ. ಉದಾಹರಣೆಗಾಗಿ ಸೋಡಿಯಂ, ಪೊಟ್ಯಾಸಿಯಂ, ಇದು ಏನಪ್ಪಾ ಅಂತಂದ್ರೆ ಮೃದುವಾದ ಲೋಹಗಳು. ಇವು ಮೃದು ಲೋಹ ಅಂದ್ರೆ ಇವುಗಳನ್ನ ನಾವು ಚಾಕುವಿನಿಂದ ಕತ್ತರಿಸಬಹುದು. ಅಷ್ಟು ಮೃದುವಾದ. ಪೇಪರ್ ನಲ್ಲಿ ಹಾಕಿ ನಾವು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದಾಗ ಏನಾಗ್ತಾವಪ್ಪ ಅಂತಂದ್ರೆ ಅದರ ಆಕಾರ ಬದಲಾಗ್ತದ. ಅಷ್ಟು ಮೃದುವಾಗಿರ್ತವೆ. ಯಾವುವು? ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಇವುಗಳನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲ ಲೋಹಗಳು ಕಠಿಣವಾಗಿರ್ತವೆ. ಹಾಗಾಗಿ ನಾವು ತಳೆಯುವ ತೀರ್ಮಾನವೇನು ಅಥವಾ ತಳೆಯುವ ನಿರ್ಧಾರವೇನು ಅಂದ್ರೆ ಅನೇಕ ಲೋಹಗಳು ಕಠಿಣವಾಗಿರುವುದರಿಂದ ಹಾಗಾಗಿ ನಾವು ಸಾಮಾನ್ಯವಾಗಿ ಎಲ್ಲಾ ಲೋಹಗಳು ಕಠಿಣವಾಗಿರುತ್ತವೆ ಅಂತಾನೆ ಹೇಳ್ತೀವಿ. ಅವು ಎಕ್ಸೆಪ್ಷನಲ್ ಕೇಸ್ ಅಂದ್ರೆ ಇದಕ್ಕೆ ಅಪವಾದ ಎಂಬಂತೆ ಅವು ಅಷ್ಟೇ ಮೃದುವಾದ ಲೋಹಗಳು. ಉಳಿದಂತೆ ಎಲ್ಲಾ ಲೋಹಗಳು ಕಠಿಣವಾಗಿರುತ್ತವೆ. ನೆಕ್ಸ್ಟ್ 3ನೇದು ಯಾವ್ದಪ್ಪ ಅಂದ್ರೆ ಕುಟ್ಯತೆ ಗುಣವನ್ನ ಹೊಂದಿವೆ. ಅಂದ್ರೆ ಇಲ್ಲಿ ಕುಟ್ಯತೆ ಅಂದ್ರೇನು ಅಂತಂದ್ರೆ ತಗಡನ್ನಾಗಿ ಪರಿವರ್ತನೆ ಮಾಡಬಹುದು. ಅಂದ್ರೆ ಲೋಹಗಳನ್ನ ತೆಳುವಾದ ಹಾಳೆಗಳ ರೂಪಕ್ಕೆ ಪರಿವರ್ತನೆ ಮಾಡಬಹುದು. ನೀವು ನೋಡಿರಿ, ಈ ವಿಗ್ರಹಗಳು ಇರ್ಬೋದು ಅಥವಾ ತಾಮ್ರದ ತಗಡುಗಳು ಇರ್ತಾವ ನೋಡಿರಿ, ನಂತರ ಪತ್ರಾಸ್ಗಳು, ಈ ರೀತಿ ಏನಪ್ಪಾ ಅಂತಂದ್ರೆ ಈ ತಟ್ಟೆಗಳು, ತಟ್ಟೆ ಎಲ್ಲ ಲೋಹದ ಇರ್ತಾವಲ್ಲ. ಸೊ ಈ ರೀತಿ ಏನಪ್ಪಾ ಅಂದ್ರೆ ಅಲ್ಯೂಮಿನಿಯಂ ತಟ್ಟೆ ನೋಡಿರಿ, ಬೆಳ್ಳಿ ತಟ್ಟೆಗಳು ನೋಡಿರಿ, ಈ ತರ ಇರ್ತಾವ. ಬಂಗಾರದ ತಟ್ಟೆಗಳು ನೋಡಿರಿ, ಬೇರೆ ಬೇರೆ ಕುರ್ಚಿ ಮಾಡಿರ್ತಾರ, ಟೇಬಲ್ ಮಾಡಿರ್ತಾರ, ಈ ತರ ಲೋಹಗಳಿಂದ. ಅಂದ್ರೆ ಇದರಿಂದ ನಮ್ಗೆ ಗೊತ್ತಾಗ್ತದ ಲೋಹಗಳು ತಗಡಿನ ರೂಪಕ್ಕೆ ಪರಿವರ್ತನೆ ಮಾಡಬಹುದು, ಹಾಳೆಗಳ ರೂಪಕ್ಕೆ ಪರಿವರ್ತನೆ ಮಾಡಬಹುದು. ಈ ಪೂಜಾ ಟೈಮಿಗೆ ತಾಮ್ರದ ಹಾಳೆ ತಂದಿರ್ತಾರ ನೋಡಿ, ಎಷ್ಟು ತೆಳುವಾಗಿರ್ತದ, ಪೇಪರ್ ಟೈಪ್ ಇರ್ತದ. ಅಂದ್ರೆ ಇದಕ್ಕಿಂತ ಬಂಗಾರ ಮತ್ತು ಬೆಳ್ಳಿ ಇನ್ನೂ ತೆಳು ಮಾಡಬಹುದು. ಅಷ್ಟು ತೆಳುವಾದ ರೂಪಕ್ಕೆ, ಹಾಳೆಯ ರೂಪಕ್ಕೆ ಇಲ್ಲಿ ಪರಿವರ್ತನೆ ಮಾಡಬಹುದು. ನಾವು ಯಾವುದರ ಮುಖಾಂತರ? ಅದನ್ನ ಬಡಿಯುವುದರ ಮುಖಾಂತರ. ಬಡದು ಏನಪ್ಪ ಅಂದ್ರೆ ತೆಳುವಾದ ಹಾಳೆಯನ್ನಾಗಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಾಮಾನ್ಯವಾಗಿ ಇದಕ್ಕೆ ಪಾದರಸ ಅದ, ಅದು ದ್ರವ ರೂಪದಲ್ಲಿರುವಂತಹ ಲೋಹ. ಸೋಡಿಯಂ ಅದ, ಅದು ಕುಟ್ಯತೆ ಗುಣ ಇಲ್ಲ. ಅದಕ್ಕೆ ಪೊಟ್ಯಾಸಿಯಂ ಅದ, ಕುಟ್ಯತೆ ಗುಣ ಇಲ್ಲ. ಪಾದರಸ ಅದ, ದ್ರವ ರೂಪದಲ್ಲಿ ಅದು ಕುಟ್ಯತೆ ಗುಣ ಇಲ್ಲ. ಗ್ಯಾಲಿಯಂ ಅದ. ಈ ತರ ಕೆಲವೊಂದು ಲೋಹಗಳು ಹೊರತುಪಡಿಸಿ ಅನೇಕ ಲೋಹಗಳೆಲ್ಲ ಕುಟ್ಯತೆಯ ಗುಣವನ್ನ ಹೊಂದಿರತಕ್ಕಂಥ. ನೆಕ್ಸ್ಟ್ 4ನೇ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಲೋಹಗಳು ತನ್ಯತೆಯ ಗುಣವನ್ನು ಹೊಂದಿವೆ. ತನ್ಯತೆ ಗುಣವನ್ನು ಹೊಂದಿವೆ. ತನ್ಯತೆ ಅಂದ್ರೆ ತಂತಿಯನ್ನಾಗಿ ಪರಿವರ್ತನೆ ಮಾಡಬಹುದು. ಲೋಹಗಳನ್ನ ತಂತಿಯನ್ನಾಗಿ ಪರಿವರ್ತನೆ ಮಾಡಬಹುದು. ಈಗ ಉದಾಹರಣೆಗಾಗಿ ತಾಮ್ರದ ತಂತಿ ನೋಡ್ತೀರಿ ನೀವು,
ಅಲ್ಯೂಮಿನಿಯಂ ತಂತಿ ನೋಡ್ತೀವಿ ವಾಹಕಗಳಾಗಿ ವಯರ್ಗಳಲ್ಲಿ ನಾವು ಬಳಸ್ತೀವಿ, ಹೌದಿಲ್ಲ? ಬಳಸ್ತೀವೋ ಇಲ್ಲ? ಅದೇ ಅಂತಂದ್ರೆ ಬೇರೆ ಬೇರೆ ರೀತಿಯ ಲೋಹಗಳ ತಂತಿಗಳನ್ನ ನಾವು ಇಲ್ಲಿ ಮಾಡಬಹುದು. ಅಂದ್ರೆ ತಂತಿಗಳನ್ನಾಗಿ ಪರಿವರ್ತನೆ ಮಾಡತಕ್ಕಂತಹ ಒಂದು ವಿಧಾನಕ್ಕೆ ನಾವು ತನ್ಯತೆ ಅಂತ ಹೇಳ್ತೀವಿ. ಆ ಗುಣಕ್ಕೆ ತನ್ಯತೆ ಅಂತ ನಾವು ಕರಿತೀವಿ. ಅಂದ್ರೆ ಲೋಹಗಳೆಲ್ಲ ತನ್ಯತೆ, ಕೆಲವೊಂದು ಲೋಹಗಳು ಹೊರತುಪಡಿಸಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಏನದ ಅಂತಂದ್ರೆ ಲೋಹಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ. ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ. ನೋಡ್ರಿ, ಕರಗುವ ಬಿಂದು ಅಂತಂದ್ರೆ ಯಾವುದೇ ಒಂದು ಘನ ವಸ್ತು ನಿರ್ದಿಷ್ಟ ತಾಪದಲ್ಲಿ ದ್ರವ ರೂಪಕ್ಕೆ ಪರಿವರ್ತನೆ ಆಗ್ತದ, ಆಯ್ತಾ? ಆ ತಾಪವನ್ನ ಏನಂತ ಕರಿತೀವಿ ಅಂದ್ರೆ ಆ ವಸ್ತುವಿನ ಕರಗುವ ಬಿಂದು ಅಂತ ನಾವು ಹೇಳ್ತೀವಿ. ಆ ವಸ್ತುವಿನ ಕರಗುವ ಬಿಂದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಲೋಹಗಳೆಲ್ಲ ಹೆಚ್ಚಿನ ಕರಗುವ ಬಿಂದುವನ್ನ ಹೊಂದಿವೆ. ಅಂದ್ರೆ ಈ ಲೋಹಗಳೆಲ್ಲ ಕರಗಿಸ್ಬೇಕಾದ್ರ ಹೆಚ್ಚಿನ ತಾಪವುಳ್ಳ ಶಾಖವನ್ನ ಅವುಗಳಿಗೆ ನೀಡಬೇಕಾಗ್ತದ. ಅಂದಾಗ ಮಾತ್ರ ಅವು ಕರಗ್ತವೆ, ಇಲ್ಲ ಅಂದ್ರೆ ಕರಗೋದಿಲ್ಲ. ಆಯ್ತಾ? ಈಗ ದ್ರವ ರೂಪದ ಲೋಹ ಪಾದರಸ ತೆಗೆದುಕೊಂಡಾಗ ಅದು ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿ ಇರ್ತದೆ. ಅದನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಲೋಹಗಳನ್ನ ನೀವು ಅಕ್ಕಸಾಲಿಗರು ನೋಡಿರ್ಬೋದು. ಅಕ್ಕಸಾಲಿಗರು ಅಂತಂದ್ರೆ ಯಾರಿಗೆ ಅಕ್ಕಸಾಲಿಗರು ಅಂತಾರೆ? ಈ ಆಭರಣಗಳನ್ನ ತಯಾರು ಮಾಡ್ತಾರಲ್ಲ ಅವರಿಗೆ ಅಕ್ಕಸಾಲಿಗರು ಅಂತ ಕರೀತಾರೆ. ಅಂದ್ರೆ ಈ ಬಂಗಾರದ ಆಭರಣಗಳು ಮತ್ತು ಬೆಳ್ಳಿ ಆಭರಣಗಳು ಸಾಮಾನ್ಯವಾಗಿ ಹೆಣ್ಮಕ್ಳು ನೀವು ಮಾಡಿಸಕ್ ಹೋದಾಗ ನೋಡಿರ್ತೀವಿ. ಆ ಅಕ್ಕಸಾಲಿಗರು ಆ ಬಂಗಾರವನ್ನ ಯಾವ ರೀತಿ ಕರಗಿಸ್ತಾ ಇರ್ತಾರೆ. ಕರಗಿಸ್ಬೇಕಾದ್ರೆ ಯಾವ ರೀತಿ ಅದಕ್ಕೆ ಶಾಖವನ್ನ ಕೊಡ್ತಾ ಇದಾರೆ, ಆ ಶಾಖದ ಪ್ರಮಾಣ ಎಷ್ಟಿರ್ತದೆ, ತೀವ್ರತೆ ಎಷ್ಟಿರ್ತದೆ ಅನ್ನೋದು ನೀವು ಅಲ್ಲಿ ಗಮನಿಸಬೇಕು. ಅಂದ್ರೆ ಹೆಚ್ಚಿನ ತಾಪದಲ್ಲಿ ಅವು ಏನ್ ಮಾಡ್ತವೆ ಅಂತಂದ್ರೆ ಕರಗ್ತವೆ. ಹಾಗಾಗಿ ಹೆಚ್ಚಿನ ಕರಗುವ ಬಿಂದುವನ್ನ ಹೊಂದಿರ್ತವೆ. ನೆಕ್ಸ್ಟ್ ಏನದ ಅಂತಂದ್ರೆ 6ನೇ ಪಾಯಿಂಟಿಗೆ ಬರೋದಾದ್ರೆ ಆರ್ಮೇಲೆ ಯಾವ್ದಪ್ಪ ಅಂತಂದ್ರೆ ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿವೆ. ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿವೆ. ಕುದಿಯುವ ಬಿಂದು ಅಂದ್ರೆ ಯಾವುದೇ ಒಂದು ದ್ರವ ರೂಪದ ವಸ್ತು ನಿರ್ದಿಷ್ಟ ತಾಪದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕುದಿಯಲು ಪ್ರಾರಂಭಿಸುತ್ತದೆ. ಆ ತಾಪವನ್ನ ಆ ವಸ್ತುವಿನ ಕುದಿಯುವ ಬಿಂದು ಅಂತ ಕರೀತಾರೆ. ಒಂದೊಂದು ವಸ್ತುವಿಗೂ ಒಂದೊಂದು ಕುದಿಯುವ ಬಿಂದು ಅದ, ಒಂದೊಂದು ವಸ್ತುವಿಗೂ ಒಂದೊಂದು ಕರಗುವ ಬಿಂದು ಅದ. ಎಲ್ಲಾ ಲೋಹಗಳು ಒಂದೇ ಕರಗುವ ಬಿಂದು ಮತ್ತು ಒಂದೇ ಕುದಿಯುವ ಬಿಂದುವನ್ನ ಹೊಂದಿಲ್ಲ. ಬೇರೆ ಬೇರೆ ಕರಗುವ ಬಿಂದು ಮತ್ತು ಬೇರೆ ಬೇರೆ ಕುದಿಯುವ ಬಿಂದುವನ್ನ ಹೊಂದಿವೆ. ಸಾಮಾನ್ಯವಾಗಿ ಲೋಹಗಳೆಲ್ಲ ಹೆಚ್ಚಿನ ಕುದಿಯುವ ಬಿಂದುವನ್ನ ಹೊಂದಿವೆ. ಅಂದ್ರೆ ಅವು ಕರಗಿಸಿ ಮತ್ತೆ ಕುದಿಸ್ಬೇಕಾದ್ರೆ ಮಾತ್ರ ಅದಕ್ಕೆ ಇನ್ನೂ ಹೆಚ್ಚಿನ ಶಾಖ ಕೊಡ್ಬೇಕು, ಅದು ಇನ್ನೂ ಹೆಚ್ಚಿನ ತಾಪಕ್ಕೆ ತಲುಪಬೇಕು. ಅಂದಾಗ ಮಾತ್ರ ಅದೇನಾಗ್ತದೆ ಕುದಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನೀರನ್ನ ನೀವು ಫಸ್ಟಿಗೆ ತಣ್ಣೀರನ್ನ ಶಾಖ ಕೊಡ್ತೀರಿ, ಮೊದಲು ಏನ್ ಮಾಡ್ತಾ ಶಾಖವನ್ನ ಅದು ಬೆಚ್ಚಗಾಗಲಿಕ್ಕೆ ಬಳಸ್ಕೊಳ್ತದ. ಆಮೇಲೆ ಏನಾಗ್ತದ ಅದು ಇನ್ನಷ್ಟು ಶಾಖ ಕೊಟ್ಟಾಗ ಅದು ಕುದಿಲಿಕ್ಕೆ ಪ್ರಾರಂಭ ಮಾಡ್ತದ, ಹೌದಿಲ್ಲ? 100 ಡಿಗ್ರಿ ಸೆಲ್ಸಿಯಸ್ ತಲುಪಿದ ಕೂಡಲೇ ಅದು ಕುದಿಲಿಕ್ಕೆ ಪ್ರಾರಂಭ ಮಾಡ್ತದೆ. ನೀವು ಇನ್ನೂ ಶಾಖ ಕೊಟ್ರಿ ಅಂತಂದ್ರೆ ಅವಾಗ ಟೆಂಪರೇಚರ್ ಜಾಸ್ತಿ ಆಗಲ್ಲ, ಬದಲಾಗಿದೆ ಏನಾಗ್ತದ ಬೇರೆ ರೂಪಕ್ಕೆ ಪರಿವರ್ತನೆ ಆಗ್ತದೆ, ಆವಿಯಾಗಿ ಪರಿವರ್ತನೆ ಆಗ್ತದೆ. ತಾಪ ಅಷ್ಟೇ ಸ್ಥಿರ ಇರ್ತದೆ. ಅಂದ್ರೆ ಅದು ಒಂದು ನಿಗದಿತ ತಾಪದಲ್ಲಿ ಏನಾಗ್ತವ ಅಂತಂದ್ರೆ ಈ ಲೋಹಗಳು ಕುದಿತವೆ. ಆ ಬಿಂದುವನ್ನ ಆ ತಾಪವನ್ನ ಆ ಒಂದು ಲೋಹಗಳ ಕುದಿಯುವ ಬಿಂದು ಅಂತ ಕರೀತಾರೆ. ನೆಕ್ಸ್ಟ್ ಏನದ ಅಂತಂದ್ರೆ ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು. ಉಷ್ಣ ಮತ್ತು
ವಿದ್ಯುತ್ತಿನ ವಾಹಕಗಳು. ವಿದ್ಯುತ್ತಿನ ವಾಹಕಗಳು ನೋಡಿ, ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಏನದ ಅಂತಂದ್ರೆ ಲೋಹಗಳು ಉತ್ತಮ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು. ವಾಹಕ ಅಂತಂದ್ರೆ ಏನು? ನಾವು ಯಾವುದಕ್ಕೆ ವಾಹಕ ಅಂತೀವಿ? ವಾಹಕ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು. ವಾಹಕ ಅಂದ್ರೆ ಏನು ಹೇಳ್ತೀವಿ ನಾವು? ಯಾವುದು ತನ್ನ ಮೂಲಕ ವಿದ್ಯುತ್ತನ್ನ ಮತ್ತು ಉಷ್ಣವನ್ನ ಹರಿಗೊಡ್ತದ ಅದಕ್ಕೆ ವಾಹಕ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಲೋಹಗಳೆಲ್ಲ ಉತ್ತಮ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು. ಅಂದ್ರೆ ಅದರ ಮೂಲಕ ಉಷ್ಣ ಸರಾಗವಾಗಿ ಹರಿಯುತ್ತದೆ ಮತ್ತೆ ಅದರ ಮೂಲಕ ವಿದ್ಯುತ್ತು ಸರಾಗವಾಗಿ ಹರಿಯುತ್ತದೆ. ಈಗ ನಾವು ನೋಡ್ತೀವಿ ಏನು ಅಂತಂದ್ರೆ ವಾಹಕ ತಂತಿಗಳಾಗಿ ಎಲ್ಲ ಲೋಹಗಳನ್ನೇ ಬಳಸ್ತೀವಿ. ಉದಾಹರಣೆಗಾಗಿ ವಾಹಕ ತಂತಿಗಳಾಗಿ ಯಾವ ಬಳಸ್ತೀವಪ್ಪ ಅಂದ್ರೆ ಅಲ್ಯೂಮಿನಿಯಂ ಮತ್ತು ತಾಮ್ರ. ಇವು ಉತ್ತಮ ವಿದ್ಯುತ್ತಿನ ವಾಹಕಗಳು ಅಂತ ನಾವು ಹೇಳ್ತೀವಿ. ಇನ್ನು ಉಷ್ಣ ವಾಹಕಗಳು ಅಂದಾಗ ಉದಾಹರಣೆಗಾಗಿ ನಾವು ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಯೂಮಿನಿಯಂನ ಪಾತ್ರೆಗಳನ್ನೇ ನಾವು ಬಳಸ್ತೀವಿ. ಅಲ್ಯೂಮಿನಿಯಂ ಉತ್ತಮ ಉಷ್ಣವಾಹಕ. ಹಾಗಾಗಿ ಏನಲ್ಲ ಅಂತಂದ್ರೆ ಅಡುಗೆ ಮಾಡ್ಲಿಕ್ಕೆ ಇತರ ಕೆಲಸಗಳಿಗೆ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳನ್ನ ಇಲ್ಲಿ ನಾವು ಬಳಕೆ ಮಾಡ್ತೀವಿ. ಹೀಗೆ ನಾವು ಎಲ್ಲ ಲೋಹಗಳು ಕಂಡುಕೊಂಡ ಹಾಗೆ ಏನಪ್ಪ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು ಅಂತ ನಾವು ಇಲ್ಲಿ ಪರಿಗಣಿಸ್ತೀವಿ. ಇಷ್ಟು ಏನು ಅಂತಂದ್ರೆ ಈ ಲೋಹಗಳ ಭೌತ ಗುಣಗಳು. ಒಟ್ಟು ಎಷ್ಟು? 7 ಭೌತ ಗುಣಗಳು ಇಲ್ಲಿ ಬರ್ತವೆ. ಅದಕ್ಕಾಗಿ ಮುಂದಿನ ಅಧ್ಯಾಯದಲ್ಲಿ